ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಗಾರ್ಡನ್ ಓವರ್ವ್ಯೂ ಕೊಡಿ ಅಂತ. ಸಾರಿ, ತುಂಬ ಲೇಟ್ ಆಯಿತು ನಾನು ಓವರ್ವ್ಯೂ ಕೊಡೋದಕ್ಕೆ. ಯಾಕಂತಂದರೆ ಕೆಲವು ಅನಾನುಕೂಲಗಳು ನಮ್ಮ ಮನೆ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದಕ್ಕಾಗಿ ನಾನು ಓವರ್ವ್ಯೂ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕಂತಂದರೆ ತುಂಬ ಧೂಳು ಅದು ಇದು. ಸೊ ಹಾಗಾಗಿ ಗಿಡಗಳನ್ನು ತುಂಬ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕಾಗಿ ನಿಮಗೆ ಓವರ್ವ್ಯೂ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಫೈನಲ್ ಆಗಿ ಓವರ್ವ್ಯೂವನ್ನು ಕೊಡ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ನಾನು ಗಿಡಗಳನ್ನು ಅರೇಂಜ್ ಮಾಡ್ಕೊಂಡಿರ್ತೀನಿ. ಕಂಪಲ್ಸರಿ ಇದೇ ಇರುತ್ತೆ ಅಂತೇನಿಲ್ಲ. ನಾನು ಮೇಲಿನ ಮೇಲೆ ಪ್ಲೇಸನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಗಿಡಗಳ ಒಂದು ಗ್ರೋತನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಬಿಸಿಲಿಗಿಡೋದು, ಹೆಲ್ದಿಯಾಗಿದ್ದರೆ ಸ್ವಲ್ಪ ಶೇಡಲ್ಲಿಡೋದು, ಸೆಮಿ ಶೇಡ್, ಆ ಗಿಡಗಳಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾನು ಪ್ಲೇಸನ್ನು ಚೇಂಜ್ ಮಾಡ್ತಾನೆ ಇರ್ತೀನಿ. ನಾನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ದಾಸವಾಳ ಹಾಗೂ ಗುಲಾಬಿ ಗಿಡದಲ್ಲಿ. ಯಾಕಂತಂದರೆ ನನಗೆ ತುಂಬ ಆ ಗಿಡಗಳನ್ನೇ ಬೆಳೆಸೋದಕ್ಕೆ ಇಷ್ಟ. ನನ್ನ ಹತ್ರ ಸೀಸ್ನಲ್ ಪ್ಲಾಂಟ್ಸ್ ಅಷ್ಟೊಂದಿಲ್ಲ. ಅದರಲ್ಲಿ ಕೆಲವೊಂದಿದೆ. ಇವಾಗ ಸೇವಂತಿ ಹೂವು ಆಗಿರ್ಬೋದು, ಬೆಗುನಿ ಆಗಿರ್ಬೋದು, ಆಮೇಲೆ ಈ ಪಿಟೂನಿಯಾ ಕೆಲವೊಂದಿದೆ. ಆದರೆ ನನಗೆ ತುಂಬ ಇಷ್ಟ ಆಗುವಂಥ ಗಿಡಗಳು ಅಂತಂದರೆ ಗುಲಾಬಿ ಮತ್ತು ದಾಸವಾಳ. ನೋಡಿ, ಇದು ಸೇವಂತಿ ಗಿಡ. ಇದನ್ನು ನಾನು ನನ್ನ ಫ್ರೆಂಡ್ ಹತ್ರ ಕಟಿಂಗ್ ತೊಗೊಂಡು ಬಂದಿಟ್ಟಿದ್ದೆ. ಫಸ್ಟ್ ಹೂ ಅರಳಬೇಕಾದ್ರೆ ತುಂಬ ಕೆಂಪು ಬಣ್ಣದಲ್ಲಿ ಅರಳುತ್ತೆ. ಬರ್ತಾ ಇದೇನಾಗುತ್ತೆ, ಸ್ವಲ್ಪ ಇದರ ಬಣ್ಣ ಲೈಟ್ ಆಗ್ತಾ ಹೋಗಿ ಈ ರೀತಿ ಕೇಸರಿ ಹಾಗೂ ಹಳದಿ ಆಗ್ತಾ ಹೋಗುತ್ತೆ. ಇದು ದೇಸಿ ಗುಲಾಬಿ ಹೂ. ಇದನ್ನು ನಾನು ನರ್ಸರಿಯಿಂದ ತಂದಿದ್ದೆ. ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನೋಡಿ, ನಾನು ಈ ರೀತಿ ಕೆಲವೊಂದು 10 ಇಂಚಿನ ಪಾಟ್ನಲ್ಲಿದೆ, ಕೆಲವೊಂದು 12 ಇಂಚಿನ ಪಾಟ್ನಲ್ಲಿದೆ, ಕೆಲವೊಂದು 4-5 ವರ್ಷಗಳ ಹಿಂದಿನ ಗಿಡಗಳಿದೆ, ಕೆಲವೊಂದು ಇವಾಗ ಮಳೆಗಾಲದಲ್ಲಿ ನೆಟ್ಟಿರುವಂಥ ಗಿಡಗಳೇ ನನ್ನ ಹತ್ರ ಹೆಚ್ಚಿಗೆ ಇರೋದು. ಯಾಕಂತಂದರೆ ನಾನು ಕಟ್ಟಿಂಗ್ಸ್ಗಳನ್ನು ಬೆಳೆಸೋದಕ್ಕೆ ತುಂಬ ಇಷ್ಟ. ಅದು ಬೆಳೆಯೋದು, ಅದು ಕಟ್ಟಿಂಗ್ಸ್ಗಳಲ್ಲಿ ಚಿಗುರು ಬರೋದಾಗಿರ್ಬೋದು, ಅದರಲ್ಲಿ ಫಸ್ಟ್ ಫ್ಲವರ್ ಆಗಿರ್ಬೋದು, ನನಗೆ ತುಂಬ ಇಷ್ಟ ನೋಡೋದಕ್ಕೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇರ್ತೀನಿ, ಎಲ್ಲಾದರೂ ನನ್ನ ಹತ್ರ ಇಲ್ಲದೇ ಇರುವಂಥ ಕಟ್ಟಿಂಗ್ ಇದ್ದರೆ ಅದನ್ನು ನಾನು ಕೇಳಿ ತೊಗೊಂಡ್ಬಿಟ್ಟು ಸಾಧ್ಯವಾದಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಕೆಲವೊಂದು ಗಿಡಗಳ ಕಂಡೀಷನ್ ಇವಾಗ ಅಷ್ಟೊಂದು ಸರಿ ಇಲ್ಲ. ಆದರೆ ಇವಾಗ ಕೆಲವೊಂದು ಏನಾಗ್ತಾ ಇದೆ, ತುಂಬಾ ಹೂ ಕೊಟ್ಬಿಟ್ಟು ಅವು ಗಿಡಗಳು ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಅವುಗಳನ್ನು ಮತ್ತೆ ನಾನು ರಿಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವೆಲ್ಲ ಏನು ಚಾಕ್ಲೇಟ್ ಬಾಕ್ಸಲ್ಲಿ ಡಬ್ಬದಲ್ಲಿದೆಯಲ್ಲ, ಇವೆಲ್ಲ ನಾನು ಮಳೆಗಾಲದಲ್ಲಿ ಕಟ್ಟಿಂಗ್ ಹಾಕಿರೋದು. ಇವು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನೋಡಿ, ಇದು ಕೂಡ ನಾನು ನರ್ಸರಿಯಿಂದ ತಂದಿರುವಂಥ ಪಿಟೂನಿಯಾ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ಇವುಗಳನ್ನು ಡಬ್ಬದಲ್ಲಿರುವಂಥ ಗಿಡಗಳನ್ನು ನಾನು ಏನು ಮಾಡ್ತೀನಿ, ಮಳೆಗಾಲಕ್ಕೆ ರೀಪಾಟ್ ಮಾಡ್ತೀನಿ. ಅಲ್ಲಿವರೆಗೂ ಇದು ಇದರಲ್ಲೇ ಇರುತ್ತೆ. ಯಾಕಂತಂದರೆ ಇದರಲ್ಲಿ ಅಷ್ಟೊಂದೇನು ಬೇರುಗಳು ಬೌಂಡ್ ಆಗಿಲ್ಲ. ಹಾಗಾಗಿ ಇವುಗಳು ಸದ್ಯಕ್ಕೆ ಇದರಲ್ಲೇ ಇಟ್ಟಿದ್ದೀನಿ. ನೋಡಿ, ದಾಸವಾಳ ಡಬಲ್ ಪೆಟಲ್ಲಿದು. ಇದು ಕೂಡ ನರ್ಸರಿಯಿಂದ ತಂದಿರುವಂಥದ್ದು. ರೀಪಾಟ್ ಮಾಡುವಾಗ ನಿಮಗೆ ಈ ಗಿಡ ತೋರಿಸಿದ್ನಲ್ಲ, ಅದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದರ ಪಕ್ಕದಲ್ಲಿರೋದು ಕಟ್ಟಿಂಗ್. ಇದು ಯಾವ ಕಟ್ಟಿಂಗ್ ಅಂತ ಗೊತ್ತಿಲ್ಲ. ಮೊಗ್ಗುಗಳಿದೆ. ಹೂ ಆದ ನಂತರ ಖಂಡಿತ ತೋರಿಸ್ತೀನಿ. ಅದರ ಪಕ್ಕದಲ್ಲಿ ಕನೇರಿದೆ. ಹೆಚ್ಚು ನನ್ನ ಹತ್ರ ದಾಸವಾಳಗಳೇ ಇರೋದು. ನೋಡಿ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅಷ್ಟೇ ಅಲ್ಲ, ಗಿಡಗಳಲ್ಲಿ ಯಾವುದೇ ರೀತಿ ಡಿಸೀಸ್ ಆಗಿರ್ಬೋದು, ಇನ್ಫೆಕ್ಟ್ ಆಗಿರ್ಬೋದು ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ನೀವು ಕೂಡ ಸಾಧ್ಯವಾದಷ್ಟು ಬಿಸಿಲಿಗಿಡಿ, ನೀರನ್ನು ಸ್ಪ್ರೇ ಮಾಡ್ತಾಯಿರಿ. ಟೈಮ್ ಟು ಟೈಮ್ ನೀವು ಫರ್ಟಿಲೈಸರ್ ಕೊಡ್ತಾಯಿದ್ರೆ ನಿಮ್ಮ ಗಿಡಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮೊನ್ನೆ ಒಬ್ಬರು ಕೇಳಿದ್ರಿ ಜೆರೇನಿಯಂ ಗಿಡವನ್ನು ತೋರಿಸಿ ಅಂತ. ಸೊ ನೋಡಿ, ಯಾವ ರೀತಿ ಹೂಗಳು ಅದರಲ್ಲಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಅದರಲ್ಲಿ ಹೂಗಳು ಬರ್ತಾ ಇದೆ. ಒಂದೇನು ಡಬ್ಬದಲ್ಲಿತ್ತಲ್ಲ, ಅದನ್ನು ಕೂಡ ಮೊನ್ನೆ ನಾನು 10 ಇಂಚಿನ ಪಾಟಿಗೆ ರೀಪಾಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಇವಾಗ ಹೂ ಬರ್ತಾ ಇದೆ. ನೋಡಿ, ಇದು ಮಿನಿ ಹಿಬಿಸ್ಕಸ್, ಪಿಂಕ್ ಮಾರ್ಬಲ್ ಮಿನಿ ಹಿಬಿಸ್ಕಸ್ ಅಂತ. ಇದು ಕೂಡ ತುಂಬ ಚೆನ್ನಾಗಿ ಇವಾಗ ಬೆಳೀತಾ ಇದೆ. ಇದು ಕೂಡ ಕಟ್ಟಿಂಗ್ನಿಂದ ನೆಟ್ಟಿರುವಂಥದ್ದು. ಸುಮಾರು ಗಿಡಗಳು ಕಟ್ಟಿಂಗ್ನಿಂದನೇ ಬೆಳೆಸ್ತಾ ಇದ್ದೀನಿ. ನೀವು ಕೂಡ ಸಾಧ್ಯವಾದಷ್ಟು ಟ್ರೈ ಮಾಡಿ. ನೋಡಿ, ಜೆರೇನಿಯಂ ಗಿಡ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ. ಆಲ್ಮೋಸ್ಟ್ ಇದರಲ್ಲಿ 1-2 ಸಾರಿ ನಾನು ಹೂಗಳನ್ನು ರಿಮೂವ್ ಮಾಡಿ ತೆಗೆದಿದ್ದೀನಿ. ಎಷ್ಟು ಅದರಲ್ಲಿರುವಂಥ ಬಾಡಿದ ಹೂಗಳನ್ನು ನಾವು ತೆಗಿತೀವಲ್ಲ, ಅಷ್ಟು ಅದರಲ್ಲಿ ಹೂಗಳು ಬರುತ್ತೆ. ನೋಡಿ, ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥದ್ದು. ನಾನು ಕಂಪೋಸ್ಟ್ ತರಕ್ಕೆ ಹೋಗ್ತೀನಲ್ಲ, ಅವ್ರ ಹತ್ರ ಈ ಬಣ್ಣದಿತ್ತು. ಚಿಕ್ಕ ಕಟ್ಟಿಂಗ್ ತಂದಿದೆ. ಅದು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಜೆರೇನಿಯಂ ಗಿಡ ನೀವು ಯಾವಾಗ ಹಚ್ಚಿದ್ರೂ ಕೂಡ ಕಟ್ಟಿಂಗ್ ಸಕ್ಸಸ್ ಆಗೇ ಆಗುತ್ತೆ. 101% ಸಕ್ಸಸ್ ಆಗುತ್ತೆ. ಇದು ಟಿಕೋಮಾ. ಇದನ್ನು ನರ್ಸರಿಯಿಂದ ನಾನು ಲಾಸ್ಟ್ ಟೈಮ್ ತಂದಿದ್ದೆ. 40 ರೂಪಾಯಿ ಗಿಡ ತಂದಿದ್ದೆ. ತುಂಬ ಕಡಿಮೆ ಬೆಲೆಗೆ ಸಿಕ್ತು. ತುಂಬ ಚೆನ್ನಾಗಿ ಕಲರ್ ಇದೆ. ತುಂಬ ಚೆನ್ನಾಗಿ ಗ್ರೋ ಕೂಡ ಆಗ್ತಾ ಇದೆ. ನೋಡಿ, ಇದು ಕೂಡ ಹಳದಿ ದಾಸವಾಳ. ಇದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಕೆಲವೊಂದು ಕಟಿಂಗ್ಸ್ ಇದೆ, ಕೆಲವೊಂದು ನರ್ಸರಿಯಿಂದ ತಂದಿರೋದು. ಇದು ಎಲ್ಲ ಮಿಕ್ಸ್ ಇದೆ. ನೋಡಿ, ಇದು ಕೂಡ ನರ್ಸರಿಯಿಂದ ತಂದಿರುವಂಥದ್ದು. ಡಬಲ್ ಪೆಟಲ್ ಅಂತಂದರೆ ಇದು ಕೆಂಪು ದಾಸವಾಳ ನನ್ನ ಹತ್ರ ಆಲ್ರೆಡಿ ಒಂದಿದೆ. ಆದರೆ ಅದಕ್ಕಿಂತ ಸ್ವಲ್ಪ ಇದು ಡಿಫ್ರೆಂಟ್ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಹೂ ಬರುತ್ತೆ. ನೀವು ಟಿಕೋಮಾ ತುಂಬ ಈಸಿಯಾಗಿ ಬೆಳೆಸುವಂಥ ಒಂದು ಗಿಡ. ಇದಕ್ಕೆ ತುಂಬ ಫರ್ಟಿಲೈಸರ್ ಬೇಕು ಅಂತ ಇಲ್ಲ. ಸೊ ಹೂಗಳಿಷ್ಟ, ತುಂಬ ಕೇರ್ ಬೇಡ ಅನ್ನುವಂಥವ್ರು ಈ ಗಿಡವನ್ನು ನೀವು ಬೆಳೆಸ್ಕೊಳ್ಬೋದು.
ನಾನು ಆವಾಗವಾಗ ಫರ್ಟಿಲೈಸರ್ಸ್ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅದನ್ನು ಯೂಸ್ ಮಾಡಿ ನೋಡಿ. ನಿಮ್ಮ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಗಿಡ ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಎಷ್ಟೊಂದು ಮೊಗ್ಗಿದೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ. ಸೊ ಟೈಮ್ ತಕ್ಕಂಗೆ ಅದರ ಒಂದು ಗ್ಯಾಪನ್ನು ನೋಡ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಆವಾಗ ನೀವು ಫರ್ಟಿಲೈಸರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಹಿಂದಿನ ವಿಡಿಯೋ ನೋಡಿರೋರಿಗೆ ಈ ಗಿಡ ನೆನಪಿರ್ಬೋದು. ಇದರಲ್ಲಿ ಮಳೆಗಾಲದಲ್ಲಿ ತುಂಬಾ ಹೂವಾಗಿತ್ತು. ಆ ನಂತರನೂ ಮತ್ತೆ ಹೂಗಳು ಬಿಟ್ಟಿತ್ತು, ಆದರೆ ಇವಾಗ ಸ್ವಲ್ಪ ಡಲ್ ಆಗಿದೆ. ನೋಡಿ, ಇದು ಕೂಡ ಆರೆಂಜ್ ಹಿಬಿಸ್ಕಸ್. ಇದು ಕೂಡ ಹೆವಿ ಬ್ಲೂಮಿಂಗ್ ಮಾಡಿತ್ತು ಮಳೆಗಾಲದಲ್ಲಿ, ತುಂಬ ಜನ ಇಷ್ಟಪಟ್ಟಿದ್ರಿ. ಸೊ ಇವಾಗ ಅದು ಕೂಡ ಸ್ವಲ್ಪ ಡಲ್ ಆಗಿದೆ, ಅದನ್ನು ರಿಕವರಿ ಮಾಡ್ತಾ ಇದ್ದೀನಿ. ಸೊ ಸಪ್ತಮಿ ಅವರೇ, ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಈ ಗಿಡ ನೆನಪಿರ್ಬೋದು. ನೋಡಿ, ಇದನ್ನು ರೀಪೋರ್ಟ್ ಮಾಡಿದ ನಂತರ ಎಲೆಗಳೆಲ್ಲ ಹಳದಿಯಾಗಿ ಉದುರೋಗ್ಬಿಟ್ಟಿತ್ತು. ಉಳಿದಿರುವಂಥ ಎಲೆಗಳು ಸ್ವಲ್ಪ ರಿಕವರ್ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಇದು 4ನೇ ಹೂ. ನೀವು ರೀಪಾಟ್ ಮಾಡಿದ ನಂತರ ಇದು 4ನೇ ಹೂ ಗಿಡದಲ್ಲಿ. ನೀವು ಕೂಡ ಸ್ವಲ್ಪ ಕೇರ್ ಮಾಡಿ ನೆರಳಲ್ಲಿಡಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳ ಉದುರೋಗಿದೆ ಅಂತ ಟೆನ್ಷನ್ ಆಗಬೇಡಿ, ಖಂಡಿತ ಗಿಡಗಳು ಮುಂದೆ ಕವರ್ ಮಾಡ್ಕೊಳ್ಳುತ್ತೆ. ನೋಡಿ, ಇದರಲ್ಲಿ ಮಲ್ಲಿಗೆ ಗಿಡದ ಕಟ್ಟಿಂಗ್ ಇದೆ, 3 ದಾಸವಾಳದ ಕಟ್ಟಿಂಗ್ ಇದೆ. ಇವುಗಳನ್ನು ಕೂಡ ನಾನು ಏನು ಮಾಡ್ತೀನಿ, ಮುಂದೆ ಮಳೆಗಾಲದಲ್ಲಿ ಶಿಫ್ಟ್ ಮಾಡ್ತೀನಿ. ನೋಡಿ, ಇದಿಷ್ಟು ಎಲ್ಲ ನಾನು ದಾಸವಾಳದ ಕಟ್ಟಿಂಗ್ಸ್. ಆ ಕಡೆ ಏನು ನಾನು ಡಬ್ಬದಲ್ಲಿ ತೋರಿಸಿದ್ನಲ್ಲ ಅವೆಲ್ಲ ಕಟ್ಟಿಂಗ್ಸ್. ಇದರಲ್ಲಿ ಕಟ್ಟಿಂಗ್ಸ್ ಕೂಡ ಇದೆ ಹಾಗೂ ನರ್ಸರಿಯಿಂದ ತಂದಿರುವಂಥ ಗಿಡಗಳು ಕೂಡ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದೇನು ಅಂತಂದರೆ, ಗಿಡಗಳನ್ನು ಒಂದೇ ಕಡೆ ಇಡಬೇಡಿ. ವಾರಕ್ಕೊಮ್ಮೆ ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದು 20 ದಿನಕ್ಕಾದರೂ ನೀವು ಗಿಡಗಳ ಪ್ಲೇಸನ್ನು ಚೇಂಜ್ ಮಾಡ್ತಾಯಿರಿ. ಇನ್ನೊಂದೇನು ಗೊತ್ತಾ, ಗಿಡಗಳನ್ನು ಒಂದೇ ಕಡೆ ಇಟ್ಕೊಂಡ್ವಿ ಅಂತಂದರೆ ಕೆಳಗಡೆ ನೀರನ್ನು ಹಾಕೋದ್ರಿಂದ ತುಂಬ ಹಿಡ್ಕೊಂತು ಅಂತಂದರೆ ಅದರಲ್ಲಿ ಇರುವೆಗಳು ಬರುತ್ತೆ, ಇನ್ನೂ ಕೆಲವು ಕೀಟಗಳು ಬಂದು ಅಲ್ಲಿ ಮನೆ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮೇಲಿನ ಮೇಲೆ ಸ್ವಲ್ಪ ಪ್ಲೇಸನ್ನು ಚೇಂಜ್ ಮಾಡ್ತಾಯಿರಿ. ನೋಡಿ, ಇನ್ನೊಂದು ಒಳ್ಳೆಯ ಒಂದು ಪಾಯಿಂಟ್ ಏನು ಅಂತಂದರೆ, ವಿಷಯ ಏನು ಅಂತಂದರೆ, ಇದು ನೋಡಿ, ನಾನು ನನ್ನ ದೊಡ್ಡ ಮಗಳನ್ನು ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ಹಣ್ಣು ತಿಂದಿದ್ದೆ, ಮಾವಿನ ಹಣ್ಣು. ಅದರ ಒಂದು ಬೀಜವನ್ನು ಹಾಗೆ ಇಟ್ಟಿದ್ದೆ, ಅದೇನೋ ಬೈ ಮಿಸ್ಟೇಕ್ ಹಾಗೆ ಉಳ್ಕೊಂಡು ಬಿಟ್ಟಿತ್ತು. ಅದನ್ನು ನನ್ನ ಮಗಳು 1-2 ವರ್ಷದ ನಂತರ ಮಣ್ಣಲ್ಲಿ ಹಾಗೆ ಹಾಕಿದ್ಲು. 1-2-3 ವರ್ಷ ಆಗಿರ್ಬೋದು ಅವಳಿಗೆ. ಆವಾಗ ಹಾಕಿರುವಂಥ ಗಿಡ ಅದು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದನ್ನು ಈ ವರ್ಷ ಕಲಮ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ, ಅದರ ಪಕ್ಕದಲ್ಲೇ ಇರುವಂಥ ಗಿಡ, ಇದು ಕೂಡ ರಿಪೋರ್ಟ್ ಮಾಡಿದೆ. ಅದು ಕೂಡ ತುಂಬ ಚೆನ್ನಾಗಿ ಇವಾಗ ಸ್ವಲ್ಪ ಎಲೆಗಳು ಬರ್ತಾ ಇದೆ. ನೆಕ್ಸ್ಟ್ ಬಂದು ಕೆಂಪು ದಾಸವಾಳ. ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರೋದು. ನಾನು ಆವಾಗಲೇ ಒಂದು ಕೆಂಪು ದಾಸವಾಳ ತೋರಿಸಿದ್ನಲ್ಲ, ಅದೇ ಬಣ್ಣದ್ದು ಸ್ವಲ್ಪ ಇದು ಪ್ಯಾಟರ್ನ್ ಚೇಂಜ್ ಇದೆ. ನೆಕ್ಸ್ಟ್ ಇದು ಈ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದ್ರ ಬೀಜಗಳನ್ನು ಹಾಕಿದ್ದೆ. ಅದರಲ್ಲೂ ಕೂಡ ಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಇಲ್ಲಿಂದ ಏನಾಗುತ್ತೆ ಅಂತಂದರೆ, ಗುಲಾಬಿ ಹೂವಿನ ಒಂದು ಕಲೆಕ್ಷನ್ ಶುರುವಾಗುತ್ತೆ. ಗುಲಾಬಿ ಗಿಡ ಸ್ವಲ್ಪ ಯಾಕೋ ಅಂದರೆ ಕ್ಲೈಮೇಟ್ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅಲ್ವಾ, ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಗಿಡಗಳು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ನಾನು 2 ದಿನ ಊರಲ್ಲಿ ಇರದೇ ಇರೋ ಕಾರಣದಿಂದ ನೀರನ್ನು ಸ್ಪ್ರೇ ಮಾಡೋಕ್ಕಾಗಿರಲಿಲ್ಲ, ಟೈಮಿಗೆ ನೀರು ಕೂಡ ಹಾಕೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಲೆಗಳೆಲ್ಲ ಟಿಪ್ಪೆಲ್ಲ ಸ್ವಲ್ಪ ಬರ್ನ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇವಾಗ ನಾನು ಇದನ್ನು ರಿಕವರ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಗಾರ್ಡನ್ ಇದೆ ಅಂತ. ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ದೇಸಿ ಗುಲಾಬಿಯು, ತುಂಬ ಚೆನ್ನಾಗಿ ಇದರಲ್ಲಿ ವಾಸನೆ ಇದೆ. ಇದರಿಂದ ಗುಲ್ಕಂದ್ ಕೂಡ ರೆಡಿ ಆಗುತ್ತೆ. ಹಳೆ ವಿಡಿಯೋ ನೋಡಿರೋರಿಗೆ ಖಂಡಿತ ನೆನಪಿರುತ್ತೆ. ಇದೊಂದು ಗ್ರೋ ಬ್ಯಾಗ್ನಲ್ಲಿತ್ತು, ಮೊನ್ನೆ ತಾನೇ ನಾನು ಏನು ಮಾಡಿದೆ, ಆ್ಯಸ್ ಇಟ್ ಈಸ್ ಅದು ಹೇಗಿತ್ತು ಹಾಗೆ ಮಣ್ಣು ಡಿಸ್ಟರ್ಬ್ ಮಾಡ್ದೇನೆ ಅದನ್ನು ಪಾಟಲ್ಲಿ ಶಿಫ್ಟ್ ಮಾಡಿದ್ದೀನಿ. ರಿಕವರ್ ಆಗ್ತಾ ಇದೆ. ಸೊ ರೀಪಾಟ್ ಮಾಡಬೇಕಾ ಬೇಡವಾ ಅಂತ ಕೇಳಿದ್ರಿ. ಸದ್ಯಕ್ಕೆ ಇವಾಗಲೇ ರೀಪಾಟ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಸ್ವಲ್ಪ ಕ್ಲೈಮೇಟ್ ಅನುಕೂಲ ಆಗಲಿ. ಆನಂತರ ನಾನು ನಿಮಗೆ ಯಾವಾಗ ರೀಪಾಟ್ ಮಾಡಬೇಕು, ರೂಟ್ ಪ್ರೂನಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದೇನು ಅಂತಂದರೆ, ಒಣಗಿರುವಂಥ ಎಲೆಗಳನ್ನು ತೆಗಿತಾ ಇರಿ. ಇದರಿಂದ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಹಾಗೂ ಅಗಲವಾಗಿ ಅಂದರೆ ಬುಷಿಯಾಗಿ ಬೆಳೆಯುತ್ತೆ. ಇದು ನೋಡಿ, ಹಳದಿ ದಾಸವಾಳ. ಬಂದಾಗ ಹೂ ಈ ಕಲರ್ ಇರುತ್ತೆ, 1-2 ದಿನ ಆದ ನಂತರ ಸ್ವಲ್ಪ ಬೆಳ್ಳಗಾಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಇವು ಈ ಕ್ರೋಸಾಂದ್ರ ಅಂತಂದರೆ ಕನಕಾಂಬರ ಹೂವಿನ ಬೀಜಗಳು. ಗಿಡದ ಬೀಜಗಳು ಏನು ಅದರಲ್ಲಿ ಹೂ ಬಂದ ನಂತರ ಅದ್ರ ಕೆಳಗಡೆನೇ ಸೀಡ್ ಪಾಟ್ ಬರುತ್ತೆ. ಅವು ಏನಾಗುತ್ತೆ ಅಂತಂದರೆ ತಾನಾಗಿ ಹಾರಿ ಬೇರೆ ಪಾಟ್ಗಳೆಲ್ಲ ಬಿದ್ದು ಜರ್ಮಿನೇಟ್ ಆಗ್ತಾಯಿದೆ. ನನ್ನ ಹತ್ರ ಹಳೆಯ ಒಂದು ಕನಕಾಂಬರ ಗಿಡ ಇತ್ತು, ಅದರಲ್ಲಿ ಬೀಜಗಳು ಮೆಚ್ಯೂರ್ ಆಗಿ ಎಲ್ಲ ಪಾಟಲ್ಲಿ ಏನಾಗ್ತಾಯಿದೆ, ಕೆಲವೊಂದು ಪಾಟ್ನಲ್ಲಿ ಸಿಡಿದಿದೆ, ಅದು ಮೆಚ್ಯೂರ್ ಆಗಿದ್ದು ಹೆಲ್ದಿಯಾಗಿರುವಂಥ ಬೀಜಗಳು ಜರ್ಮಿನೇಟ್ ಆಗಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ನಾನು ಮೊನ್ನೆ ತಾನೇ ನಿಮಗೆ ಒಂದು ಕಟಿಂಗ್ ಟಿಪ್ಸನ್ನು ಕೊಟ್ಟಿದ್ನಲ್ಲ, ಸೊ ಆ ಗಿಡ ನೋಡಿ, ಇದರಲ್ಲಿ 5 ಮೊಗ್ಗುಗಳಿದೆ. ಯಾವಾಗ ನಾನು 3 ಎಲೆಗಳ ಕೆಳಗಡೆ 5 ಎಲೆಗಳ ಮೇಲ್ಗಡೆ ಪ್ರೂನಿಂಗ್ ಮಾಡಿದ್ನಲ್ಲ, ಅದರಲ್ಲಿ ಬಂದಿರುವಂಥ ಮೊಗ್ಗುಗಳು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಾಣಿಸ್ತಾ ಇದೆ. ಗಿಡ ಕೂಡ ತುಂಬ ಹೆಲ್ದಿಯಾಗಿದೆ. ಅದರಲ್ಲೇ ಅದೇಗೋ ಗೊತ್ತಿಲ್ಲ ಆಕ್ಸಾಲಿಸ್ ಗಿಡ ಕೂಡ ಬೆಳೀತಾ ಇದೆ.
ಇನ್ನು ಈ ಎಲ್ಲ ಗಿಡಗಳಂತೂ ನಿಮಗೆ ಗೊತ್ತೇ ಇದೆ. ಬಟನ್ ರೋಸಸ್ ಇವೆಲ್ಲ ತುಂಬ ಚೆನ್ನಾಗಿ ಹೂಗಳನ್ನು ಕೊಟ್ಟಿದೆ, ಇವಾಗ ಕೂಡ ಮತ್ತೆ ಕೊಡ್ತಾ ಇದೆ. ಇದು ಪಿಂಕ್ ಬಟನ್ ರೋಸ್. ಇದನ್ನು ನಾನು ಮೊನ್ನೆ ಏನು ಮಾಡಿದೆ, ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದರಲ್ಲಿ ಹೊಸ ಹೊಸ ಚಿಗುರು ಕಾಣಿಸ್ತಾ ಇದೆ. ಇದೆಲ್ಲ ಕವರ್ ಆದ ನಂತರ ಮತ್ತೆ ನಾನು ನಿಮಗೆ ಒಂದು ಓವರ್ ವ್ಯೂ ಕೊಡ್ತೀನಲ್ಲ, ಆವಾಗ ಏನು ಚೇಂಜಸ್ ಆಗಿದೆ, ಎಷ್ಟು ಗ್ರೋತ್ ಆಗಿದೆ, ಅದರಲ್ಲಿ ಏನೇನು ಪ್ಲಸ್ ಪಾಸಿಟಿವ್ ಚೇಂಜಸ್ ಆಗಿದೆ ಅಥವಾ ನೆಗೆಟಿವ್ ಚೇಂಜಸ್ ಆಗಿದೆಯೋ ಅದನ್ನು ಕೂಡ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಇದು ನೋಡಿ ಸ್ಟ್ಯಾಂಡರ್ಡ್ ರೋಸ್. ಈ ಹೂಗಳನ್ನು ನೀವು ಎಲ್ಲರೂ ನೋಡೇ ಇರ್ತೀರಾ. ಈ ಆರೆಂಜ್ ಹಾಗೂ ಹಳದಿ ಬಣ್ಣದ ಮಿಕ್ಸ್ ಏನಿದೆಯಲ್ಲ ಆ ಗಿಡ ಇದು. ಅದರ ಪಕ್ಕದಲ್ಲಿ ಬಿಳಿ ಬಣ್ಣದ ಗುಲಾಬಿ ಹೂ ಬಂಚಸ್ನಲ್ಲಿ ಬಂದಿತ್ತಲ್ಲ ಆ ಒಂದು ಗಿಡ. ಇದು ಕೂಡ ಪಿಂಕ್ ಬಟನ್ ರೋಸ್. ಇದು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅದರಲ್ಲೇ ಒಂದು ಕಟಿಂಗ್ ಹಾಕಿದ್ದೆ, ಅದು ಕೂಡ ಬೆಳೆದಿಟ್ಟಿದೆ. ನೆಕ್ಸ್ಟ್ ಇದೆಲ್ಲ ಮಲ್ಲಿಗೆ ಹೂವಿನ ಕಲೆಕ್ಷನ್. ಅದರಲ್ಲಿ ರೋಸ್ಮೆರಿ ಇದೆ. ಆಮೇಲೆ ಇನ್ನೊಂದೇನು ಅಂತಂದರೆ ಸೇವಂತಿಗೆ ಗಿಡಗಳು ನಾನು ಒಂದು ತಿಂಗಳ ಹಿಂದೆ ಅಥವಾ 1.5 ತಿಂಗಳ ಹಿಂದೆ ಕೆಲವೊಂದು ಕಟಿಂಗ್ಸ್ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಅದರಲ್ಲಿ ಹೂಗಳು ಕೂಡ ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ, ಏನು ಮಿರಾಕಲ್ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ನೀವು ಕಟಿಂಗ್ಸ್ಗಳನ್ನು ಹಾಕಿ ಇದ್ದರೆ ಮೋಸ್ಟ್ಲಿ ಹೂ ಬರ್ಬೋದೇನೋ. ಮಾರ್ಚ್ವರೆಗೂ ನಿಮಗೆ ಮತ್ತೆ ಹೂಗಳು ಸಿಗ್ಬೋದು. ಈ ಗಿಡ ಅಂತೂ ಲಾಸ್ಟ್ ವಿಡಿಯೋನಲ್ಲಿ ನಾನು ತೋರಿಸಿದ್ದೆ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಮೊನ್ನೆ ತಾನೇ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಯಾವಾಗ ಎಷ್ಟು ಹೇಗೆ ಕೊಡಬೇಕು ಅನ್ನೋದನ್ನು ವಿಡಿಯೋ ಶೇರ್ ಮಾಡಿದ್ದೆ. ಆ ರೀತಿ ಫಾಲೋ ಮಾಡಿದರೆ ನಿಮ್ಮ ಗಿಡದಲ್ಲೂ ಕೂಡ ಖಂಡಿತ ಚೆನ್ನಾಗಿ ಮೊಗ್ಗುಗಳು ಬರುತ್ತೆ, ಹೂಗಳು ಬರುತ್ತೆ. ಕ್ಯಾಲಂಚು ಗಿಡದ ಬಗ್ಗೆನೂ ನಾನು ನಿಮ್ಗೊಂದು ವಿಡಿಯೋ ಶೇರ್ ಮಾಡಿದ್ದೆ. ಇವಾಗ ನೋಡಿ ಹೋಯ್ತಲ್ಲ ಆ ಗಿಡ, ತುಂಬ ಚೆನ್ನಾಗಿ ಮೊಗ್ಗುಗಳು ಬರ್ತಾ ಇದೆ. ಸೊ ಕಲಂಚು ಗಿಡದಲ್ಲೂ ಕೂಡ ನೀವು 2 ರಿಂದ 3 ಬಾರಿ ಹೂಗಳನ್ನು ಪಡ್ಕೊಳ್ಬೋದು. ಎಲ್ಲ ಹೂಗಳು ಅರಳು ಹೋದ ನಂತರ ಅದನ್ನು ನೀವು ಮತ್ತೆ ಫರ್ಟಿಲೈಸರ್ ಮಾಡಿ ಮತ್ತೆ ಹೂಗಳನ್ನು ಅದರಲ್ಲಿ ತೊಗೊಳ್ಬೋದು. ನೋಡಿ ಇದೇ ಆ ಸೇವಂತಿ ಗಿಡ. ಇದರಲ್ಲೂ ಕೂಡ ಮೊಗ್ಗುಗಳು ಬರ್ತಾ ಇದೆ. ಬಿಳಿ ಕಲಂಚು ಇದು ಇದರಲ್ಲಿ 2ನೇ ಬಾರಿ ಹೂಗಳು ಬರ್ತಾ ಇರೋದು. ಅದರ ಪಕ್ಕದಲ್ಲಿ ಇರೋದು ಬೇಬಿ ಸನ್ ರೋಸ್. ಇದು ಕೂಡ ಗಾರ್ಡನಿಂಗಲ್ಲಿ ನಮ್ಮ ಹತ್ರ ಸ್ಪೇಸ್ ಇಲ್ಲ, ತುಂಬ ದೊಡ್ಡ ದೊಡ್ಡ ಪಾಟ್ಗಳನ್ನು ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಬೇಬಿ ಸನ್ ರೋಸನ್ನು ನೀವು ಈಸಿಯಾಗಿ ಬೆಳೆಸ್ಬೋದು. ಕಟಿಂಗಿಂದ ತುಂಬ ಆರಾಮಾಗಿ ಇದು ಗ್ರೋ ಆಗುತ್ತೆ. ಅದರ ಪಕ್ಕದಲ್ಲಿ ಇರುವಂಥದ್ದು ನೋಡಿ, ಇದು ಟರ್ಟನ್ ವೈನ್. ಇದನ್ನು ನಾನು ಕಾಕಡ ಗಿಡದಲ್ಲಿ ಹಾಗೆ ಜಸ್ಟ್ ನನ್ನ ಮಗಳು ಸ್ಕೂಲಿಗೆ ಹೋದಾಗ ಅಲ್ಲಿ ಒಂದು ಚಿಕ್ಕ ಕಟಿಂಗ್ ತಂದು ಹಾಕಿದ್ದೆ ಮಳೆಗಾಲದಲ್ಲಿ. ಇಷ್ಟು ಚೆನ್ನಾಗಿ ಹರ್ಕೊಂಡು ಬಿಟ್ಟಿದೆ, ಒಂದು ರೀತಿ ಬೆಡ್ ಥರ ರೆಡಿಯಾಗಿದೆ. ಈ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ತೆಗಿಯೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆದರೂ ಕೂಡ ಇದನ್ನು ನಾನು ಮುಂದೆ ಸ್ವಲ್ಪ ದಿನ ಬಿಟ್ಟು ಇದನ್ನು ರೀಪಾಟ್ ಮಾಡಬೇಕಾದ್ರೆ ಇದರ ಸೀಸನ್ ಬಂದ ನಂತರ ಆ ಒಂದು ಟರ್ಟಲ್ ವೈನನ್ನು ಹ್ಯಾಂಗಿಂಗ್ ಪಾಟ್ನಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇವೆಲ್ಲ ಗಿಡಗಳು ಆವಾಗಲೇ ನೋಡಿದ್ರಲ್ಲ. ನೋಡಿ ನಾನು ಹೇಳಿದ್ನಲ್ಲ 1.5 ತಿಂಗಳ ಹಿಂದೆ ಕಟಿಂಗ್ ಹಾಕಿದ್ದೆ ಅಂತ. ಈ ಎಲ್ಲ ಸೇವಂತಿಗೆ ಗಿಡದಲ್ಲೂ ಮೊಗ್ಗುಗಳು ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಹೂಗಳು ಅರಳಿದ ನಂತರ ಖಂಡಿತ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ ಇದೇ ಅದು ಕನಕಾಂಬರ ಗಿಡ. ಇದರ ಬೀಜಗಳು ಈ ರೀತಿ ಒಣಗಿದ ನಂತರ ಅವು ತಾನಾಗೆ ಸ್ಪ್ಲಿಟ್ ಆಗುತ್ತೆ, ಅಂತಂದರೆ ಸಿಡಿದು ಬೇರೆ ಪಾಟ್ಗಳೆಲ್ಲ ಬಿದ್ದು ಜರ್ಮಿನೇಟ್ ಆಗಿ ಮತ್ತೆ ಗಿಡಗಳು ಹುಟ್ಕೊಳ್ಳುತ್ತೆ. ಸೊ ಈ ಚಿಕ್ಕ ಚಿಕ್ಕ ಗಿಡಗಳಿದ್ದರೆ ನೀವೇನು ಮಾಡಿ, ಸಾಧ್ಯವಾದಷ್ಟು ಶೇಡಲ್ಲಿಡಿ. ಇದಕ್ಕೆ ಸೆಮಿ ಶೇಡ್ ಬಿಸಿಲು ತುಂಬ ಇಷ್ಟ. ಅಂತಂದರೆ ಡೈರೆಕ್ಟಾಗಿ ಸನ್ಲೈಟ್ ಇಷ್ಟ ಆಗಲ್ಲ. ಇಲ್ಲ ಅಂತಂದರೆ ಇದರ ಎಲೆಗಳೇನಾಗುತ್ತೆ ಅಂತಂದರೆ ಸುಟ್ಟಂಗಾಗಿ ಕೆಂಪಾಗಿ ಹೋಗಿಬಿಡುತ್ತೆ. ಸೊ ಒಂದು 2-3 ಗಂಟೆಗಳು ಬಿಸಿಲು ಸಿಕ್ಕರೂ ಇದಕ್ಕೆ ಸಾಕಾಗೋಗುತ್ತೆ. ನೋಡಿ ಈ ರೀತಿ ಬೀಜಗಳು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಅವು ಜರ್ಮಿನೇಟ್ ಆಗುತ್ತೆ. ನೋಡಿ ಇದೆಲ್ಲ ಎಕ್ಸ್ಟ್ರಾ ಇರುವಂಥ ಕಟಿಂಗ್ಸ್ಗಳನ್ನು ಪಾಟ್ ಇಲ್ಲದೆ ಇರೋ ಕಾರಣದಿಂದ ಎದರಲ್ಲೋ ಬೆಳೆಸ್ತಾ ಇದ್ದೀನಿ. ಸೊ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ ಸೇವಂತಿಗೆ ಇದು ಕೂಡ ಕಟಿಂಗ್ನಿಂದ ಬೆಳೆಸಿರುವಂಥದ್ದು, ತುಂಬ ಸುಂದರವಾಗಿದೆ. ಸೊ ಬೇಜಾರಾಗಬೇಡಿ, ಇದೇನಪ್ಪ ಈ ರೀತಿ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ. ಪಾಟ್ ಹಾಗೂ ಮಣ್ಣು ಯಾವುದೋ ಒಂದು ಅಭಾವ ಇದ್ದೇ ಇರುತ್ತೆ. ಹೂಗಳು ಇಷ್ಟ, ಗಿಡಗಳು ಇಷ್ಟ ಅನ್ನೋರು ಯಾವುದ್ರಲ್ಲಿ ಬೆಳೆಸಿದ್ರೂ ಗಾರ್ಡನಿಂಗ್ ಸುಂದರವಾಗೇ ಕಾಣಿಸುತ್ತೆ ಅಲ್ವಾ. ಸೊ ಅದ್ರ ಪಕ್ಕದಲ್ಲಿ ದೊಡ್ಡ ಪತ್ರೆ ಅಂದರೆ ಅಜ್ವೈನ್ ಗಿಡ. ಇವೆಲ್ಲ ಗಿಡಗಳು ನಾನು ಒಂದು 2-3 ತಿಂಗಳ ಹಿಂದೆ ಅಂದರೆ ದಸರಾ ಆದ ನಂತರ ಬೆಳೆಸಿರುವಂಥ ಗಿಡಗಳು. ಇವುಗಳನ್ನೆಲ್ಲ ಮಳೆಗಾಲ ಆದ ನಂತರ ನಾನು ಶಿಫ್ಟ್ ಮಾಡ್ತೀನಿ. ನೋಡಿ ಅದರಲ್ಲೇ ಒಂದು ಕೆಂಪು ಪಿಂಕ್ ಕಲರ್ ಸೇವಂತಿಗೆ ಹೂದೆ. ಇವೆಲ್ಲ ಜೀನಿಯಾ ಬೀಜಗಳು. ನನ್ನ ಹತ್ರ ಲಾಸ್ಟ್ ಏನು ವಿಡಿಯೋ ನೋಡಿದ್ರಲ್ಲ, ಯಾರಾದರೂ ನೋಡಿಲ್ಲ ಅನ್ನೋರು ನೋಡಿ ಪ್ಲೀಸ್. ಅದರಲ್ಲಿ ಜೀನಿಯಾ ಹೂಗಳಾಗಿತ್ತು. ಅದರ ಬೀಜಗಳನ್ನೇ ಮತ್ತು ಕಲೆಕ್ಟ್ ಮಾಡಿ ನಾನು ಹಾಕಿದ್ದೆ, ಅವೆಲ್ಲ ಗ್ರೋ ಆಗಿದೆ. ನೆಕ್ಸ್ಟ್ ಬಂದು ಇದು ಕಸೂರಿ ಮೇಥಿ. ಅದನ್ನು ಕೂಡ ಸೀಡ್ಸ್ನಿಂದ ಬೆಳೆಸಿದ್ದೀನಿ, ಬರ್ತಾ ಇದೆ, ಗ್ರೋ ಆಗ್ತಾ ಇದೆ. ಇದು ಡಬಲ್ ಪೆಟಲ್ ಕೆಂಪು ದಾಸವಾಳ. ಇದು ಕನೇರ್. ಅದರ ಪಕ್ಕದಲ್ಲೇ ಈ ನಿಂಬೆಹಣ್ಣಿನ ಗಿಡ ಇದೆ. ಅದರಲ್ಲಿ ಒಂದು ಬಟರ್ಫ್ಲೈ ಕೂಡ ರೆಡಿ ಆಗ್ತಾ ಇತ್ತು. ಸೊ ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ, ತುಂಬ ಒಳಗಡೆ ಹೋಗಿ ಕೂತ್ಕೊಂಡಿದೆ. ಆಲ್ರೆಡಿ ಒಂದು ಬಟರ್ಫ್ಲೈ ರೆಡಿಯಾಗಿಬಿಟ್ಟು ಹಾರೋಯಿತು, ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೋಡಿ ಇವೆಲ್ಲ ಚೆಂಡುವಿನ ಗಿಡಗಳು. ನನ್ನ ಹತ್ರ ಪೂಜೆಗೆ ಏನು ಹೂವಿತ್ತಲ್ಲ ಅದನ್ನೆಲ್ಲ ಹಾಗೆ ಎಸೆದಾಗ ಅದೇ ಬುಟ್ಟಿಯಲ್ಲಿ ಗ್ರೋ ಆಗಿಬಿಟ್ಟಿದೆ ಟಬ್ನಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಅರಿಶಿನ,
3 ವರ್ಷದಿಂದ ಬೆಳೆಸ್ತಾ ಇದ್ದೀನಿ ಅರಿಶಿನ. ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೆಲ್ಲ ಬೀಜದಿಂದ ಬೆಳೆಸಿರುವಂಥ ಗೌರಿ ಗಿಡಗಳು. ಇದರಲ್ಲಿ ಕಂಟಿನ್ಯೂಸ್ ಆಗಿ ಹೂವು ಆಗ್ತಾ ಇದೆ. ಒಂದಿನ ಹೂವಿಲ್ಲ ಅಂತಿಲ್ಲ, ಅಥವಾ ಈ ಸೀಸನ್ನಲ್ಲಿ ಹೂವಿಲ್ಲ ಅಂತಿಲ್ಲ. ಕಂಟಿನ್ಯೂಸ್ ಆಗಿ ಪದೇ ಪದೇ ಹೂಗಳು ಬರ್ತಾನೆ ಇದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ನಿಂಬೆಹಣ್ಣು ಅಥವಾ ಕರಿಬೇವಿನ ಗಿಡದಲ್ಲೂ ಬಟರ್ಫ್ಲೈಸ್ ಆಗ್ತಾಯಿದ್ರೆ ದಯವಿಟ್ಟು ಎಸಿಬಿಡಿ, ಅವುಗಳನ್ನು ತೆಗೆದು ಹಾಕಿಬಿಡಿ ಅಥವಾ ಸಾಯಿಸಿಬಿಡಿ. ಅವುಗಳಿಗೂ ಕೂಡ ಜೀವ ಇದೆ. ಅವುಗಳ ಒಂದು ಪೀರಿಯಡ್ ಇವಾಗ ಗ್ರೋ ಆಗುವಂಥದ್ದು, ರೆಕ್ಕೆಗಳನ್ನು ಪಡ್ಕೊಂಡು ಹಾರುವಂಥದ್ದು. ಸೊ ಸ್ವಲ್ಪ ಗಮನ ಕೊಡಿ. ಎಲ್ಲಾದರೂ ಕಂಡ್ರೆ ಅದನ್ನು ಹೊಡೆದು ಹಾಕಿಬಿಡಿ. ನೋಡಿ, ಫೈನಲ್ ಆಗಿ ನನ್ನ ಗಾರ್ಡನ್ ಈ ರೀತಿ ಇದೆ. ನೆಕ್ಸ್ಟ್ ಇನ್ನೊಂದು ತಿಂಗಳು ಹೋಗಲಿ, ಮತ್ತೆ ಯಾವ್ಯಾವ ಗಿಡಗಳು ಚೆನ್ನಾಗಿ ಗ್ರೋ ಆಗಿದೆ ಅನ್ನೋದನ್ನು ಮತ್ತೊಂದು ವೀಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಖಂಡಿತ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಾನು ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ, ಸ್ವಲ್ಪ ಲೇಟ್ ಆಯಿತು, ಬೇಜಾರಾಗಬೇಡಿ. ಆದರೂ ಕೂಡ ಇವತ್ತು ಶೇರ್ ಮಾಡಿದ್ದೀನಿ. ಲೈಕ್ ಮಾಡ್ತೀರಾ ಅಂದ್ಕೊಳ್ತೀನಿ. ಎಷ್ಟು ಲೈಕ್ ಬರುತ್ತೋ ನೋಡ್ತೀನಿ. ಅದ್ರ ಮೇಲೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಓವರ್ವ್ಯೂವನ್ನು ಶೇರ್ ಮಾಡ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್. ಬಾಯ್. ಟೇಕ್ ಕೇರ್.